ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಓಷನೋಗ್ರಫಿ ಮೇಲೆ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ಕ್ವಶನ್ಸ್ ಬಂದಿದೆ ಅಂತ ನೋಡೋಣ. ಫಸ್ಟ್ ಕ್ವಶನ್ ಓಷನ್ ಕರೆಂಟ್ ಬಂದಿದೆ. ಓಷನ್ ಕರೆಂಟ್ಸ್ ಆರ್ ಯೂಶುವಲಿ ಫಾರ್ಮ್ ಆನ್ ದ ವೆಸ್ಟ್ ಕಾಸ್ಟ್ ಆಫ್ ಕಾಂಟಿನೆಂಟ್. ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಲೋವರ್ ಅಂಡ್ ಮಿಡಲ್ ಆಲ್ಟಿಟ್ಯೂಡ್ಸ್ ಅಂದ್ರೆ ಈಕ್ವೇಟರ್ ರೀಜನ್ ಅಲ್ಲಿ ಬರುತ್ತೆ. ಸೊ ಇದು ಕಾಂಟಿನೆಂಟ್, ಇದು ವೆಸ್ಟ್ ರೀಜನ್. ಸೊ ವೆಸ್ಟ್ ಅಲ್ಲಿ ಕೋಲ್ಡ್ ಕರೆಂಟ್ಸ್ ಇದೆ ಅಂತ ಹೇಳಿದ್ದಾರೆ ಬೋತ್ ದ ಹೆಮಿಸ್ಫಿಯರ್ಸ್. ಇದನ್ನು ಬೆಂಗುಲಿಯನ್ ಕರೆಂಟು ಮತ್ತೆ ಕೆನರೀಸ್ ಕರೆಂಟ್ ಇಲ್ಲೂ ಕೋಲ್ಡ್ ಕರೆಂಟ್ ವೆಸ್ಟ್ ಕೋಸ್ಟ್ ಅಲ್ಲಿ ಇದೆ. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. Coriolis force influence only the wind and has no role in ocean currents. ಇದು ರಾಂಗ್ ಆಗಿದೆ. ನಾವು ಕ್ಲಾಸಲ್ಲಿ ನೋಡಿದ್ವಿ ಓಷನ್ ಕರೆಂಟ್ಸ್ ಕೊರಿಯೋಲಿಸ್ ಫೋರ್ಸ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಲೈಕ್ ಇದು ಮೇಲೆ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಬಂದಾಗ ರೈಟ್ ಸೈಡ್ ಡಿಫ್ಲೆಕ್ಟ್ ಆಗುತ್ತೆ ಅಂತ ನೋಡಿದ್ವಿ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಬೆಂಗುಲಿಯನ್ ಕರೆಂಟ್ ಇಸ್ ಅ ಕೋಲ್ಡ್ ಕರೆಂಟ್ ಅಂಡ್ ಫ್ಲೋಸ್ ಇನ್ ದ ವೆಸ್ಟ್ ಕೋಸ್ಟ್ ಆಫ್ ಸೌತ್ ಅಮೆರಿಕಾ. ಇದು ತುಂಬಾನೇ ಮೈನರ್ ಆಗಿ ಈ ತರ ಕೊಡ್ತಾರೆ. ಬೆಂಗೋಲಿಯನ್ ಕರೆಂಟ್ ಇಸ್ ಅ ಕೋಲ್ಡ್ ಕರೆಂಟ್, ಇದು ಟ್ರೂ ಇದೆ. ಅದು ವೆಸ್ಟ್ ಕೋಸ್ಟ್ ಅಲ್ಲಿ ಫ್ಲೋ ಆಗುತ್ತೆ, ಬಟ್ ಇಟ್ ಈಸ್ ಇನ್ ಆಫ್ರಿಕಾ. ಸೊ ಆಫ್ರಿಕನ್ ರೀಜನ್ ಅಲ್ಲಿ ಫ್ಲೋ ಆಗುತ್ತೆ. ಬಟ್ ಅವ್ರು ಹೆಂಗ್ ಕೊಟ್ಟಿದ್ದಾರೆ, ಅಮೇರಿಕಾ, ಸೌತ್ ಅಮೇರಿಕಾ ಅಂತ ಕೊಟ್ಟಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ ರಾಂಗ್. ಮೆಜಾರಿಟಿ ಆಫ್ ದ ಮಿಕ್ಸಿಂಗ್ ಆಫ್ ಕೋಲ್ಡ್ ಅಂಡ್ ವಾರ್ಮ್ ಕರೆಂಟ್ ಏನಾಗುತ್ತೆ, ಆಕ್ಸಿಜನ್ ರಿಪ್ಲೆನಿಶ್ ಆಗಿ ಪ್ಲಾಂಕ್ಟನ್ ಗ್ರೋತ್ ಹೆಲ್ಪ್ ಆಗುತ್ತೆ. ಈ ಪ್ಲಾಂಕ್ಟನ್ ನ ತಿನ್ನಕ್ಕೆ ಫಿಶಸ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. So two statements are correct. So next question nodena. Identify the ocean currents which is not relating to North Atlantic Ocean. So North Atlantic Ocean antandre idu North America, South America ಮತ್ತೆ ಇದು ಆಫ್ರಿಕನ್ ಕಾಂಟಿನೆಂಟ್. ಮೇಲೆ ಯುರೇಷಿಯಾ ಬರುತ್ತೆ. ಸೊ ಇದು ಅಟ್ಲಾಂಟಿಕ್ ರೀಜನ್. ಇದು ನಾರ್ತ್ ಅಟ್ಲಾಂಟಿಕ್ ಓಷನ್, ಕೆಳಗಡೆ ಸೌತ್ ಅಟ್ಲಾಂಟಿಕ್ ಓಷನ್. ಈ ನಾರ್ತ್ ಅಟ್ಲಾಂಟಿಕ್ ಓಷನ್ ಅಲ್ಲಿ ಕೆನರೀಸ್ ಕರೆಂಟ್ ಫ್ಲೋ ಆಗುತ್ತೆ. ನಾವು ನೋಡಿದ್ವಿ ಆಫ್ರಿಕಾ ರೀಜನ್ ಅಲ್ಲಿ. ಇಲ್ಲಿ ಕೆನರೀಸ್ ಕರೆಂಟ್ ಫ್ಲೋ ಆಗುತ್ತೆ. ಲ್ಯಾಬ್ರಡಾರ್ ಕರೆಂಟು ಇಲ್ಲಿ ಮೇಲಿಂದ ಲ್ಯಾಬ್ರಡಾರ್ ಕರೆಂಟ್ ಬರುತ್ತೆ. ಸೊ ಇದು ಟ್ರೂ ಇದೆ. ಮತ್ತೆ ಇದು ಯಾವ ಕರೆಂಟು ಅಂತಂದ್ರೆ ಗ್ರೀನ್ಲ್ಯಾಂಡ್ ಏನಿದೆ ಅಲ್ಲ, ಗ್ರೀನ್ಲ್ಯಾಂಡ್ ಈಸ್ಟ್ ಅಲ್ಲಿ ಫ್ಲೋ ಆಗ್ತಿರೋ ಕರೆಂಟ್. ಇದು ಕೋಲ್ಡ್ ಕರೆಂಟೇ. ಇದು ನಾರ್ತ್ ಅಟ್ಲಾಂಟಿಕ್ ಓಷನ್ ಅಲ್ಲೇ ಫ್ಲೋ ಆಗುತ್ತೆ. ಸೊ ಇದು ಸ್ಟೇಟ್ಮೆಂಟ್ ಕರೆಕ್ಟ್. ಫಾಕ್ಲ್ಯಾಂಡ್ ಅನ್ನೋದು ಎಲ್ಲಿ ಫ್ಲೋ ಆಗುತ್ತೆ ಅಂತಂದ್ರೆ ಕೆಳಗಡೆ ಸೌತ್ ಅಟ್ಲಾಂಟಿಕ್ ರೀಜನ್ ಅಲ್ಲಿ ಇಲ್ಲಿ ಫ್ಲೋ ಆಗ್ತಿರೋದು. ಸೊ ಇದಕ್ಕೆ ಇಟ್ ಈಸ್ ನಾಟ್ ನಾರ್ತ್ ಅಟ್ಲಾಂಟಿಕ್ ಓಷನ್. ಸೊ ದಿಸ್ ಸ್ಟೇಟ್ಮೆಂಟ್ ಕರೆಕ್ಟ್. ಫ್ಲಾಟ್ ಟಾಪ್ ವೋಲ್ಕ್ಯಾನಿಕ್ ಹಿಲ್ಸ್ ಸಬ್ಮರ್ಜ್ಡ್ ಇಂಟು ದ ಓಷನ್. ಓಷನ್ ಅಲ್ಲಿ ಫ್ಲಾಟ್ ಟಾಪ್ ಇರೋ ಹಿಲ್ಸ್ ಯಾವುದು, ಅದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ವಾಟ್ಸಪ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ವಾರ್ಮ್ ಓಷನ್ ಕರೆಂಟ್. ವಾರ್ಮ್ ಓಷನ್ ಕರೆಂಟ್ ಕೆನರೀಸ್ ಕರೆಂಟು ಸಹಾರಾ ಡೆಸರ್ಟ್ ಅಲ್ಲಿ ನಾವು ನೋಡ್ತೀವಿ. ಇದು ಕೋಲ್ಡ್ ಇದು. ಲ್ಯಾಬ್ರಡಾರ್ ಕರೆಂಟು ಕೋಲ್ಡ್ ಇದೆ. ಎಲ್ಲಿ ಫ್ಲೋ ಆಗುತ್ತೆ ಅಂತಂದ್ರೆ ನಾರ್ತ್ ಅಮೆರಿಕನ್ ರೀಜನ್ ಅಲ್ಲಿ ಇಲ್ಲಿ ಫ್ಲೋ ಆಗ್ತಿರೋದು. ಬೆಂಗುಲಿಯನ್ ಕರೆಂಟು ಏನ್ ಫ್ಲೋ ಆಗುತ್ತೆ, ಆಫ್ರಿಕಾ ರೀಜನ್ ಅಲ್ಲಿ. ಬೆಂಗುಲೀಸ್ ಕರೆಂಟ್ ಇದು ವಾರ್ಮ್. ಇದು ಯಾವ್ದಿದೆ, ಕೋಲ್ಡ್ ಓಷನ್ ಕರೆಂಟ್ ಅಲ್ಲಿ. ಗಲ್ಫ್ ಸ್ಟ್ರೀಮು ಇದು ವಾರ್ಮ್ ಓಷನ್ ಕರೆಂಟ್. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ವಾರ್ಮ್ ಅಂತ ಕೇಳಿದರೆ ಇದು ಕೋಲ್ಡು ಮತ್ತೆ ಬೆಂಗೋಲಿಯನ್ ಕರೆಂಟು ಕೋಲ್ಡ್ ಕರೆಂಟ್. ಸೊ ಗಲ್ಫ್ ಸ್ಟ್ರೀಮ್ ಇಸ್ ಅ ರೈಟ್ ಆನ್ಸರ್. ಅದು ಯಾವ್ದಾಗಿದೆ, ವಾರ್ಮ್ ಓಷನ್ ಕರೆಂಟ್. ನೆಕ್ಸ್ಟ್ ಇದು ಆಫ್ರಿಕಾ ಕಾಂಟಿನೆಂಟ್. ಇದು ಆಫ್ರಿಕನ್ ಕಾಂಟಿನೆಂಟ್ ಅಲ್ಲಿ ವೆಸ್ಟ್ ಕೋಸ್ಟ್ ಅಲ್ಲಿ ಯಾವ್ದು ಫ್ಲೋ ಆಗುತ್ತೆ ಅಂದ್ರೆ ಬೆಂಗೋಲಿಯನ್ ಕರೆಂಟ್. ಸೊ ಡಿ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಕ್ವಶನ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಹೈಟ್ ಆಫ್ ಆನ್ ಓಷನ್ ಟೈಡ್ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಕೇಳಿದ್ರೆ, ಮ್ಯಾಕ್ಸಿಮಮ್ ಯಾವಾಗ ಇರುತ್ತೆ ನಾವು ನೋಡಿದ್ವಿ. ಸಣ್ಣ 3 ಮತ್ತೆ 10 ಒಂದೇ ಲೈನ್ ಅಲ್ಲಿ ಇದ್ದಾಗ. ಸೊ M4 ಪೊಸಿಷನ್ ಅಲ್ಲಿ ಮ್ಯಾಕ್ಸಿಮಮ್ ಟೈಡ್ ಅಂತ ಕನ್ಸಿಡರ್. ಟೈಡ್ಸ್ ಆರ್ ಆಫ್ ಗ್ರೇಟರ್ ಹೆಲ್ಪ್ ಇನ್ ನೇವಿಗೇಷನ್ ಅಂಡ್ ಫಿಶಿಂಗ್. ಕರೆಕ್ಟ್. ಟೈಡ್ಸ್ ಎನೇಬಲ್ಸ್ ಬಿಗ್ ಫಿಶ್ ಟು ಎಂಟರ್ ಆರ್ ಲೀವ್ ದ ಹಾರ್ಬರ್. ಸೊ ಇದು ಕರೆಕ್ಟ್ ಇದೆ. ಟೈಡ್ಸ್ ಪ್ರಿವೆಂಟ್ಸ್ ಸಿಲ್ಟೇಷನ್. ಟೈಡ್ಸ್ ಹೈ ಟೈಡ್ಸ್ ಬಂದಾಗ ಏನಾಗುತ್ತೆ, ರಿವರ್ಸ್ ಇಂದ ಏನು ಅದು ಡೆಪಾಸಿಟ್ಸ್ ಏನೋ ಇರುತ್ತಲ್ಲ ಸಿರಿತು, ಸೊ ಅದು ಡಿಸಿಲ್ಟಿಂಗ್ ಪ್ರೊಸೆಸಿಂಗ್ಗೆ ಹೆಲ್ಪ್ ಆಗುತ್ತೆ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಸೊ 1, 2, 3 ಆರ್ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಇದು ಸ್ಟೇಟ್ಮೆಂಟ್ ತಗೊಂಡು ಇದು ಕ್ಯಾನ್ಡಾ ಹಾರ್ಬರ್ ಇಸ್ ಅ ಟೈಡಲ್. ಇದು ನಾವು ನೋಡಿದ್ವಿ. ಇದು ಕೋರ್ಸ್ ಓದುವಾಗ ಗೊತ್ತಾಗುತ್ತೆ. ಸೊ ಡಿ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಓಷನ್ ಕರೆಂಟ್ಸ್ ಆರ್ ಸ್ಲೋ ಸರ್ಫೇಸ್ ಮೂವ್ಮೆಂಟ್ ಆಫ್ ವಾಟರ್ ಇನ್ ಓಷನ್. ಕರೆಕ್ಟ್. ಓಷನ್ ಕರೆಂಟ್ ಅಸಿಸ್ಟ್ ಇನ್ ಮೇಂಟೈನಿಂಗ್ ದ ಅರ್ತ್ ಹೀಟ್ ಬ್ಯಾಲೆನ್ಸ್. ಇದು ಕರೆಕ್ಟ್. ಹೀಟ್ ಬ್ಯಾಲೆನ್ಸ್ ಹೆಂಗ್ ಮೇಂಟೈನ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ವಾರ್ಮ್ ಇರೋದು ಕೋಲ್ಡ್ ಮೂವ್ ಆಗುತ್ತೆ. ಕೋಲ್ಡ್ ಕರೆಂಟ್ಸ್
ಪೋಲ್ಸ್ ಇಂದ ಈಕ್ವೇಟರ್ ಬರುತ್ತೆ. ಈ ತರ ಹೀಟ್ ಡಿಸ್ಟ್ರಿಬ್ಯೂಷನ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಓಷನ್ ಕರೆಂಟ್ಸ್ ಆರ್ ಸೆಟ್ ಇನ್ ಮೋಷನ್ ಪ್ರೈಮರಿ ಬೈ ದ ವಿಂಡ್. ನಾವು ನೋಡಿದ್ವಿ ಈಸ್ಟರ್ಲೀಸ್ ವೆಸ್ಟರ್ಲೀಸ್ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ಇದು ಸ್ಟೇಟ್ಮೆಂಟ್ ಕರೆಕ್ಟ್. ಅಂಡ್ ಓಷನ್ ಕರೆಂಟ್ಸ್ ಆರ್ ಎಫೆಕ್ಟೆಡ್ ಬೈ ದ ಕಾನ್ಫಿಗರೇಷನ್ ಆಫ್ ಓಷನ್. ಸೊ ಎಲ್ಲ ಸ್ಟೇಟ್ಮೆಂಟ್ 1, 2, 3, 4 ಆರ್ ಕರೆಕ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಟ್ರೂ? ಸೊ ಇದು ನಾಟ್ ಅನ್ನೋದನ್ನ ನೀಟಾಗಿ ನೋಡಬೇಕು. ಗಲ್ಫ್ with a narrow front and wider way experience high tide. Gulf the narrower front and wider way experience high tide. Tidal current takes place when the Gulf is connected with the open ocean by a narrow channel. ಈ ತರ ಇದನ್ನ ನಾವು ಗಲ್ಫ್ ಅಂತ ಕರಿತೀವಿ. ಇದನ್ನು ಈ ತರ ನ್ಯಾರೋ ಚಾನಲ್ ಇಂದ ಓಷನ್ಸಿಗೆ ಕನೆಕ್ಟ್ ಇದ್ದಾಗ ಟೈಡಲ್ ಕರೆಂಟ್ಸ್ ಕಾಣಿಸುತ್ತೆ. ಸೊ being a correct state. On the planet Earth, the freshwater availability is less than 1% of total water. And ಇದು ಕರೆಕ್ಟ್ ಇದೆ. 97% ಓಷನ್ ಅಲ್ಲಿ ಇದೆ, 2% ಐಸ್ ಫಾರ್ಮ್ ಅಲ್ಲಿ ಇದೆ. ಸೊ 1% ಅಷ್ಟೇ ನಮಗೆ ಅವೈಲೇಬಲ್ ಇದೆ. ಸೊ ಸ್ಟೇಟ್ಮೆಂಟ್ 1 is correct. Which one of the total fresh water found on the planet Earth 95% ಐಸ್ ಕ್ಯಾಪ್ಸ್ ಅಲ್ಲಿ ಇದೆ ಮತ್ತೆ ದೇಶಿಯಸ್ ಅಲ್ಲಿ ಇದೆ, 95% ಅಲ್ಲ. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಸೊ ಓನ್ಲಿ 1 is correct option. Salination occurs when the irrigation water accumulated in the soil evaporates. ಯಾವಾಗ ಆಗುತ್ತೆ ಎವಾಪರೇಷನ್? ಯಾವಾಗ ಆಗುತ್ತೆ ಅವಾಗ ಸಾಲ್ಟ್ ಉಳ್ಕೊಳ್ಳುತ್ತೆ ಸಾಯಿಲ್ ಅಲ್ಲಿ, ಅದಕ್ಕೆ ಸ್ಯಾಲಿನೇಷನ್ ಅಂತ ಕರಿತೀವಿ. ಲಿವಿಂಗ್ ಬಿಹೈಂಡ್ ದ ಸಾಲ್ಟ್ಸ್ ಅಂಡ್ ಮಿರರ್. ವಿಚ್ ಆಫ್ ದ ಫಾಲೋವಿಂಗ್ ಎಫೆಕ್ಟ್ ದ ಸ್ಯಾಲಿನೇಟಿಂಗ್ ದ ಇರಿಗೇಟೆಡ್ ಲ್ಯಾಂಡ್ ಅಂತ ಕೇಳಿದ್ರು. ಇದು ಸ್ಟೇಟ್ಮೆಂಟಿಗೆ ಏನಾಗುತ್ತೆ ಅಂತಂದ್ರೆ ಇದರಿಂದ ಇಟ್ ಇನ್ಕ್ರೀಸಸ್ ದ ಕ್ರಾಪ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ ಸಾಲ್ ಕಂಟೆಂಟ್ ಇದ್ದಾಗ. ನೋ, ಇಟ್ ರೈಸಸ್ ದ ವಾಟರ್ ಟೇಬಲ್. ರಾಂಗ್ ಸ್ಟೇಟ್ಮೆಂಟ್. ಇಟ್ ಮೇಕ್ಸ್ ಸಮ್ ಸಾಯಿಲ್ ಇಂಪರ್ಮಿಯಬಲ್. ಈ ಸಾಲ್ಟ್ ಕಂಟೆಂಟ್ ಮೇಲೆ ಬಂದಿರೋ ಕಾರಣ ಏನಾಗುತ್ತೆ, ಸಾಯಿಲು ಇಂಪರ್ಮಿಯಬಲ್ ಆಗುತ್ತೆ. ಸೊ ಸೆಕೆಂಡ್ ಆಪ್ಷನ್ ಇದು ಕರೆಕ್ಟ್. On the planet Earth, most of the fresh water exists as an ice cap and glacier out of remaining water, which is the largest question. Now, would it be first to ocean, so second ice cap, third groundwater. Then comes lake, soil, atmosphere, ಮತ್ತೆ ರಿವರ್ಸ್. ಈ ಆರ್ಡರ್ ಅಲ್ಲಿ ನಮಗೆ ಫ್ರೆಶ್ ವಾಟರ್ ಇದೆ. ಸೊ ಐಸ್ ಅಂಡ್ ಗ್ಲೇಷಿಯರ್ ಆದ್ಮೇಲೆ ನೆಕ್ಸ್ಟ್ ಇರೋದು ಗ್ರೌಂಡ್ ವಾಟರ್. What explains the eastward flow of equatorial counter current? The equator ಅಲ್ಲಿ ಈ ತರ ಕರೆಂಟ್ಸ್ ಮೂವ್ ಆಗುತ್ತೆ ಈಸ್ಟ್ ವೆಸ್ಟ್ವರ್ಡ್. ಇದಕ್ಕೆ ಇಕ್ವಿಟೋರಿಯಲ್ ಕರೆಂಟ್ಸ್ ಅಂತ ಕರಿತೀವಿ. ಇದಕ್ಕೆ ಅಪೋಸಿಟ್ ಆಗಿ ಒಂದು ಕೌಂಟರ್ ಕರೆಂಟ್ ಫ್ಲೋ ಆಗುತ್ತೆ, ಅದನ್ನ ಏನಂತ ಕರಿತೀವಿ, ಇಕ್ವಿಟೋರಿಯಲ್ ಕೌಂಟರ್ ಕರೆಂಟ್ ಅಂತ ಕರಿತೀವಿ. ಇದು ಯಾಕಾಗುತ್ತೆ ಅಂತಂದ್ರೆ ಬಿಕಾಸ್ ಆಫ್ ರೊಟೇಷನ್ ಆಫ್ ಅರ್ತ್. Tide occurs in the oceans and seas due to which of the following? Tides ನಾವು ಎದಕ್ಕೆ ಅಗರ್ ಆಗುತ್ತೆ ಅಂತ ನೋಡಿದ್ವಿ, ಗ್ರಾವಿಟೇಷನಲ್ ಫೋರ್ಸ್ ಆಫ್ ಸನ್, ಮೂನ್ and centrifugal force of earth. All the three statements are correct. With reference to ocean mean temperature, which of the following statement is correct? ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಓಷನ್ ಮೀನ್ ಟೆಂಪರೇಚರ್ ಅಪ್ ಟು ದ ಡೆಪ್ತ್ ಆಫ್ 26 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಎಲ್ಲಿ 129 ಮೀಟರ್ ವರೆಗೂ 26 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಯಾವಾಗ? ಜನವರಿ ಮತ್ತೆ ಮಾರ್ಚ್ ಅಲ್ಲಿ ಅಂತ ಈ ಸ್ಟೇಟ್ಮೆಂಟ್ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟು, ಓಷನ್ ಮೀನ್ ಟೆಂಪರೇಚರ್ ಕಲೆಕ್ಟೆಡ್ ಡ್ಯೂರಿಂಗ್ ಜಾನ್ವರಿ ಟು ಮೇ ಬಿ ಯೂಸ್ಡ್ ಇನ್ ಅಸೆಸಿಂಗ್ ದ ವೆದರ್ ಅಮೌಂಟ್ ಆಫ್ ರೈನ್ಫಾಲ್. ಎಷ್ಟು ಆಗ್ಬೋದು ಅಂತ ನಮಗೆ ಓಷನ್ ವಾಟರ್ ಟೆಂಪರೇಚರ್ ಮೇಲೆ ಗೊತ್ತಾಗುತ್ತೆ. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಬಟ್ ಈ ಸ್ಟೇಟ್ಮೆಂಟು ಈ ತರ ವ್ಯಾಲ್ಯೂಸ್ ಕೊಟ್ಟು ಇಷ್ಟು ಡೆಪ್ತ್ ಅಲ್ಲಿದೆ ಅಂತ ಹೇಳೋದು ಯೂಶ್ವಲಿ ರಾಂಗ್ ಆಗಿರುತ್ತೆ. ಸೊ ವಿಲ್ ಗೋ ವಿತ್ ಓನ್ಲಿ whose statement is correct. With reference to water on the planet Earth, consider following statement. The amount of water in the rivers and lake is more than the amount of groundwater. ನಾವು ನೋಡಿದ್ವಿ ಫಸ್ಟ್ ಬರೋದೇ ಗ್ರೌಂಡ್ ವಾಟರು, ಆಮೇಲೆ ಲೇಕು. ಸೊ ಇದು ರಾಂಗ್ ಸ್ಟೇಟ್ಮೆಂಟ್. 1 is wrong. Second statement, the amount of water in the polar ice caps and glacier is more than that of groundwater. This statement correct. So second statement is correct. First is the following statement. In the tropical zone ಅಲ್ಲಿ ವೆಸ್ಟರ್ನ್ ಸೆಕ್ಷನ್ ಆಫ್ ಅನ್ ಓಷನ್
are warmer than the eastern section because of the trade winds. ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಟ್ರಾಪಿಕಲ್ ರೀಜನ್ ಅಲ್ಲಿ ಇಕ್ವೇಟರ್ ನಿಯರು ವೆಸ್ಟರ್ನ್ ಸೆಕ್ಷನ್ ಇದು ಓಷನ್ ಅಂತ ನಾವು ಅಂದ್ರೆ ಇದು ವೆಸ್ಟ್ ಅಂಡ್ ಈಸ್ಟ್. ಈ ಓಷನ್ ನ ವೆಸ್ಟರ್ನ್ ಸೆಕ್ಷನ್ ವಾರ್ಮ್ ಆಗಿರುತ್ತೆ. ದೆನ್ ದ ಈಸ್ಟರ್ನ್ ಸೆಕ್ಷನ್ ಬಿಕಾಸ್ ಆಫ್ ಟ್ರೇಡ್ ವಿಂಡ್ಸ್. ಈ ಟ್ರೇಡ್ ವಿಂಡ್ಸ್ ನಮಗೆ ಈಸ್ಟರ್ಲೀಸ್ ಇದೆ. ಸೊ ಇದರಿಂದ ಈಸ್ಟ್ ಅಲ್ಲಿ ನಮಗೆ in tropical zone the west section of the ocean are warm than the east section owning the trade winds. Trade winds ಇಂದ ಕಾರಣ ಏನಾಗುತ್ತೆ, ವೆಸ್ಟ್ ಸೆಕ್ಷನ್ ಆಫ್ ದ ಓಷನ್ ವಾರ್ಮರ್ ಆಗಿದೆ. ಇನ್ ಟೆಂಪರೇಟ್ ಝೋನ್ ಅಲ್ಲಿ ವೆಸ್ಟರ್ಲೀಸ್ ಇರೋ ಕಾರಣ ಈಸ್ಟ್ ಆಫ್ ದ ಓಷನ್ ಏನಾಗಿರುತ್ತೆ, ವಾರ್ಮರ್ ಆಗಿದೆ ಬಿಕಾಸ್ ಆಫ್ ಯಾವುದು, ವೆಸ್ಟರ್ಲೀಸ್. ಇಲ್ಲಿ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಫ್ರೆಂಡ್ಸ್, ನಾವು ನೋಡಿದ್ವಿ ಇಲ್ಲಿವರೆಗೂ ಓಷನೋಗ್ರಫಿ ಮೇಲೆ ಯಾವ ಒಂಥರ ಕ್ವಶನ್ಸ್ ಬಂದಿದೆ ಅಂತ. ನಿಮ್ಗೆ ಈ ಕ್ಲಾಸಸ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸಿಗೂ ಎಲ್ಲ ಸಜೆಸ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.